ಯಾವ ಕೆಲಸ ಆಗೋಯ್ತು? ಏನು ಮಾಡನೆ? ಬಿಟ್ಬಿಟ್ಟು ಹೊಂಟೋಗೋಣ ಅಂತ ಯಾರು ನೋಡಿಲ್ವಲ್ಲ. ಬೇಡ ಬೇಡ, ಒಂದು ಜೀವದ ಪ್ರಶ್ನೆ. ಬಿಟ್ಬಿಟ್ಟು ಹೋಗೋದೇ ಬೇಡ. ಕರ್ಕೋಗ ಆಸ್ಪತ್ರೆಗೆ ಸೇರಿಸ್ಬಿಡಾಕೈತದೆ. ಅಯ್ಯೋ ದೇವ್ರೆ, ಏನು ಹೆಚ್ಚು ಕಡಿಮೆ ಆಗಿದ್ರೆ ಸಾಕು ಕಣಪ್ಪ. ಈ ಪೊಲೀಸು ಕೇಸು ಅದು ಇದು ಏನಾರು ಇವ್ರಿಗೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಮಾಡೋದು? ನಾನು ಬೇರೆ ಈ ಊರವನೆಲ್ಲ ಏನು ಮಾಡೋದು? ಚಲೋ ಮುತ್ತು ಆಸ್ಪತ್ರೆ ಕರ್ಕೋಬೇಕಾಯ್ತದೆ. ಹಲೋ ಅಣ್ಣ, ಅಣ್ಣ, ಅಲ್ಲ ಒಂದು ಚೂರುವೆ ಜ್ಞಾನಪ್ಪನ ಇಲ್ಲಿ ಬಂದ. ನೈ ರಕ್ತನೂ ಬಂದಿಲ್ಲ, ಏನು ಬಂದಿಲ್ಲ, ಏನಾಗೋಯ್ತು ಕಣ್ಣಲ್ಲ. ಅಣ್ಣ, ಅಣ್ಣ, ನಾನು ಒಬ್ಬನೇ ಹೆಂಗೆ ಎತ್ತಕ್ಕದದು? ಎತ್ತಕ್ಕೆ ಬೇರೆ ಐತೆ ಇಲ್ವಲ್ಲ. ಹಿಂಗಾರು ಮಾಡಿ ಎತ್ಕೊಂಡು ಆಟೋ ಗಿಟಕ್ಕೆ ಹಾಕೊಂಡು ಆಸ್ಪತ್ರೆಗೆ ತಗೋಬೇಕು, ಇಲ್ಲ ಆಂಬುಲೆನ್ಸ್ ಫೋನ್ ಮಾಡೋಣ. ನನಗೆ ಬೇರೆ ಕೈ ಕಾಲು ನಡುಕ್ತಾ ಕೂತದೆ. ಅಯ್ಯೋ ದೇವ್ರೆ, ಹುಷಾರಾಗ್ಬಿಟ್ರೆ ಸಾಕು ಕಣಪ್ಪ. ಹೆಂಗೋ ಕಷ್ಟಪಟ್ಟು ಎತ್ಕೊಬಂದೆ. ಜಲ್ದಿ ಮಲಗಿಸ್ಕೊಂಡು ಆಸ್ಪತ್ರೆಗೆ ತಗೊಂಡೋಗ್ತೀನಿ. ಏನಾಯ್ತಪ್ಪ? ಇದೇನಿಲ್ಲಿ ಗಾಜ್ಗಿ ಚೂರೆಲ್ಲ ಬಿದ್ದಾವೆ? ಅಯ್ಯೋ ಅಣ್ಣ, ಅದೇ ಗುದ್ಕೊಬಿಡ್ತು ಕಣಣ್ಣ. ಇದು ಆಟೋನೂ ಕೂಟ್ರುವೆ. ಓ, ಏನಪ್ಪ ಇದು? ಏನು ಸೀರಿಯಸ್ ಆದಂಗದೆ ಉಂಕನಣ್ಣ? ನೀವು ಯಾವ ಊರವ್ರು? ನಾವು ಪಕ್ತೂರವ್ರು. ನೀನು ಯಾವ ಊರಪ್ಪ? ಬಾಡಿಗೆ ಇತ್ತು, ಬಾಡಿಗೆ ದುಡ್ಡು ಬಂದಿದೆ. ಹಿಂಗಾಗೋಯ್ತು, ತಲೆ ಆಸ್ಪತ್ರೆ ಕರ್ಕೊಯ್ತೀನಿ. ಮೊದಲು ಕರ್ಕೋಗಪ್ಪ. ನನ್ನ ಹೆಚ್ಚು ಕಡಿಮೆ ಆದದು ಏನು ವಯಸ್ಸು ಗಂಡೆಯ ಅಂತ ವಯಸ್ಸು ಆಗಿಲ್ಲ. ಏನು ಜೋರಾಗಿ ಗುದ್ದಿಸ್ಬಿಟ್ಟ? ಜೋರಾಗೇನು ಗುದ್ದಿಸ್ನಿಲ್ಲ, ಆರ ನಿಂತಿದ್ದಿಲ್ಲ. ಅದಕ್ಕೆ ಗೊತ್ತಾಗ್ಲಿಲ್ಲ. ಮುಂದಕ್ಕೆ ಬಂದ ತಕ್ಷಣವ ಕೂಡ್ರಿಗೆ ತಾಗ್ಬಿಟ್ಟು ಬಿತ್ಕೊಬಿಟ್ರು. ಎಚ್ಚರನೇ ಐತಲ್ಲ, ತಲೆ ಆಸ್ಪತ್ರೆ ಕರ್ಕೊಂಡು ಬಂದ್ಬಿಡ್ತೀನಿ. ಓ ಸರಿ ಸರಿ ಕಣಪ್ಪ, ನಾನು ಏನಂಗೆ ಸೌಂಡ್ ಐತಲ್ಲ ಅಂದ್ಬಿಟ್ಟು ಹಂಗೆ ಓಡಿ ಓಡಿ ಬಂದೆ. ಇದು ನೋಡಿದ್ರೆ ಹೆಂಗಾಗೋಗದೆ. ಸರಿ ಜಲ್ದಿ ಕರ್ಕೋಗಪ್ಪ. ಹಲೋ, ಅಲ್ಲ ಆಗಿಂದ ಫೋನ್ ಮಾಡ್ತೀನಿ, ಎತ್ತಗೊಂಡೋಗಿದ್ರಿ ನೀವು? ಹುಸಿ ಮಾಡಿ ಮಾಡಿ ಸಾಕೈತೆ. ಒಂದು ಸ್ವಲ್ಪ ಫೋನ್ ತೆಗಿಬೇಕು ಅನ್ನೋ ಜ್ಞಾನ ಆಗಲ್ವಾ ನಿಮಗೆ? ಎಲ್ಲಿಗೆ ಹೋಗಿದ್ರಿ ನೀವು? ಇಲ್ಲ ಸರಿ ಆಯ್ತು. ಏನು ಹೇಳು? ಅದೇ ಯಾಕಿಂಗೆ ಬೇಜಾರಿದ್ದೀರಿ, ಸಪ್ಕಿದ್ದೀರಲ್ಲ, ಏನಾಯ್ತು? ಫೋನು ತೆಗ್ದಿಲ್ಲ. ನಂಗೆ ಹುಸಿ ಗಾಬರಿ ಆಯ್ತಾ ಏನೋ ಎತ್ತು ಅಂತ. ಸರಿ ಊಟ ಮಾಡಿದ್ರ? ಇಲ್ಲ, ಆಮೇಲೆ ಮಾಡ್ತೀನಿ. ಸರಿ ಎಲ್ಲಿದ್ದೀರಿ ನೀವು? ಆಗಿಂದ ಫೋನ್ ಮಾಡ್ತೇವೆ, ಫೋನ್ ಇರ್ತಿಲ್ಲ. ಏನು ಸಪ್ಕಿದ್ದೀರಿ? ಎಲ್ಲಿ ಅಂತ ಹೇಳಿ ನೀವು. ಇದು ಬಾಡಿಗೆ ಬಂದಿದೆ, ಆಚೆ ನೀವು ಹೇಳು. ಸರಿ, ಏನು ಸಮಾಚಾರ? ಅಲ್ಲ ಅದೇ ಹೆಂಗೆ ಸಪ್ಕಿದ್ದೀರಿ ಅದನ್ನಾರು ಹೇಳಿ ನೀವು. ಹಿಂಗೆಲ್ಲ ಸಪ್ಕಿದ್ರೆ ನಂಗೆ ಎಷ್ಟು ಗಾಬರಿ ಆಯ್ತದೆ. ನಾವು ಊಟ ಮಾಡಿಲ್ಲ ನಂಗೆ ಅಂತಂದ್ರೆ ಎಲ್ಲೋಗಿದ್ರಿ, ಏನಾಯ್ತು? ಫೋನಲ್ಲಿ ಮಾತಾಡ್ಕೊ ಬರ್ತಿರೋದಲ್ಲಿ ಏನೋ ಗಾಡಿ ಶಬ್ದ ಆಯ್ತು ಜೋರಾಗಿ, ಗಾಜು ಎಲ್ಲ ಹೊಡೆದಾಗ ಸೌಂಡ್ ಆಯ್ತು. ಏನಾಯ್ತು? ಆಗ್ಲಿಂದ ಫೋನ್ ಮಾಡ್ರೆ ಫೋನ್ ತೆಗಿತಿಲ್ಲ, ಏನೂ ಇಲ್ಲ. ನನಗೆ ಹುಸಿ ಗಾಬರಿ ಆಯ್ತಾ? ಏನಾಯ್ತು ಹೇಳಿ. ಏನಂತ ಹೇಳನೆ? ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಿಡ್ಕೊಬಿಟ್ಟೆ. ಅದೇ ಏನು ಮಾತಾಡ್ತಿದ್ರಿ, ಏನಾಯ್ತು? ಇವತ್ತು ನಾನು ಎದ್ದ ತಕ್ಷಣ ಯಾರ ಮಗ ನೋಡಿದ್ನೋ ಏನೋ ಕಣಯ್ಯ. ಗಾಡಿ ಓಡಿಸ್ಕೊ ಬರ್ತಿದ್ನಲ್ಲ, ಜೊತೆಗೆ ಮಾತಾಡ್ಕೊ ಬರ್ತಿದ್ದೆ ನಿನ್ನ ಜೊತೆಗೆ. ಆರನು ಮಾಡಿದೆ, ಅದು ಸೌಂಡ್ ಆಗಿಲ್ಲ, ಹೊಂಟೋಗೋದೆ, ಆರನ್ನು ಕೇಳ್ಸಕ್ಕಿಲ್ಲ ಅಂದರು. ಆಮೇಲೆ ಗಾಡಿ ಬ್ಯಾಲೆನ್ಸ್ ಸಿಕ್ಕಿಲ್ಲ, ಯಾರೋ ಹೋಯ್ತಿದ್ರು ಸ್ಕೂಟ್ರಲ್ಲಿ ಕೂತ್ಬಿಟ್ಟೆ. ಅವರು ಏನು ಮಾತಾಡ್ತಿದ್ರಿ? ಸರಿ, ಅವ್ರಿಗೆ ಏನೂ ಆಗಿಲ್ಲ ತಾನೇ? ಸೀರಿಯಸ್ಸು, ಡಾಕ್ಟ್ರು ಎಚ್ಚರಾಗಿಲ್ಲ ಅಂತಂದವ್ರೆ. ಏನು ರಕ್ತ ಗಿಕ್ತ ಏನೂ ಬಂದಿಲ್ಲ, ಏನೋ ತಲೆಗೋಸಿ ಪೆಟ್ಟು ಬಿದ್ದುಬಿಟ್ಟದೆ. ಯಾವುದು ಹೇಳೋಕ್ಕಾಗಿಲ್ಲ, 24 ಗಂಟೆ ಅಂತ ಹೇಳೋರೆ. ನನಗೆ ಭಾರಿ ಹೆದರಿಕೆ ಆಯ್ತದೆ, ಏನೋ ಎತ್ತವೋ ಅದು ಅದನ್ನು ಅಡ್ಮಿಟ್ ಮಾಡ್ಕೊಳಕ್ಕಿಲ್ಲ ಅಂತಿದ್ರು. ಹೆಂಗೋ ಕೈ ಕಾಲನ್ನ ಹಿಡಿದು ಅಡ್ಮಿಟ್ ಮಾಡೀನಿ. ಇನ್ನು ಅವ್ರಿಗೆ ದುಡ್ಡೆಲ್ಲ ಖರ್ಚಿಗೆ ದುಡ್ಡೆಲ್ಲ ಎಲ್ಲಿಂದ ತರೋದು ಈಗ? ದುಡ್ಡು ನೋಡ್ರೆ 1 ರೂಪಾಯಿ ಇಲ್ಲ. ಅದು ಅದನ್ನು ಹೆಚ್ಚು ಕಡಿಮೆ ಅಂದರೆ ಏನು ಕತೆ ಇತ್ತು? ಮುಳ್ಕೊಬಿಟ್ಟು ನಾನು ಮುಳ್ಗೋದೆ. ತಲೆ ಮೇಲೆ ಕಲ್ಲು ಹಾಕೊಂಡೆ, ನಿಮ್ಮ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟೆ ನಾನು. ಎತ್ತು ಏನು ಮಾಡೋದು ನನಗೊಂದು ಗೊತ್ತಾಯ್ತಿಲ್ಲ. ತಲೆ ಕೆಟ್ಟೋಗದೆ, ತಲೆ ಕೆಡ್ತಾ. ಅಲ್ಲ ಏನು ಮಾತಾಡ್ತಿದ್ರಿ ನೀವು? ಬೇರೆ ಹಾಸ್ಪಿಟ್ಲಲ್ಲಿ ವಿಚಾರಿಸ್ಬೇಕಾಯ್ತು. ಕರ್ಕೋಗಿದ್ಕೆ ಒಂದು ಆಸ್ಪತ್ರೆಗೆ ಅವ್ರು ಅಡ್ಮಿಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ಹಂಗಂದವ್ರೆ. ಆಮೇಲೆ ದುಡ್ಡು ಕಟ್ಟಿ ಅಂತ ಹಿಂಸೆ ಮಾಡ್ತಿದ್ರು. ಒಂದು ಕತ್ತರೊಂದು ಚೈನ್ ಹಾಕಿದ್ನಲ್ಲ, ಅದನ್ನ ಮುಳುಗ್ಬಿಟ್ಟು ದುಡ್ಡು ಕಟ್ಟಿವ್ನಿ ಈಗ ಅಡ್ಮಿಟ್ ಮಾಡೋಕ್ಕೆ. ಇನ್ನೂ ಖರ್ಚಿಗೆಲ್ಲ ದುಡ್ಡು ಇಲ್ಲಿಂದ ತರೋದು. ಖರ್ಚು ಮನೆ ಹಾಳಾಯಿತು, ಸಾಲ ಸೂಲ ಏನೋ ಮಾಡಾಕದ. ಇನ್ನವ್ರ ಮನೆಯವ್ರ ಬಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ದೊಡ್ಡ ಕೇಸ್ ಎಲ್ಲ ಆಗೋಯ್ತದೆ. ಇರೋದು ನಂಬ್ಕೊಂಡಿವ್ನಿ, ಹೆಂಗೋ ಬರೀ ಡ್ರೈವಿಂಗ್ ನಂಬ್ಕೊತೀವಿ. ಏನು ಮಾಡೋದು ಈಗ? ನನಗೆ ಬೇರೆ ಗಾಬರಿ ಆಯ್ತಾ ಕೂತದೆ, ಏನು ಮಾಡಬೇಕು ಒಂದು ಗೊತ್ತಾಯ್ತಿಲ್ಲ ನನಗೆ. ಅಲ್ಲ ನಿಮ್ಗೆ ಎಷ್ಟು ಸಲ ಹೇಳಿಲ್ಲ ನಾನು ನೋಡ್ಕೊಂಡು ಹುಷಾರಾಗಿ ಓಡಿಸಿ ಅಂತ? ನಿನ್ನೆ ನಂಬ್ಕೊಂಡು ಜೀವನ ಮಾಡ್ತೇವೆ, ನೀವು ನೋಡ್ರಿ ಹಿಂಗೆ ಹೇಳ್ತಾ ಕೂತಿದ್ದೀರಲ್ಲ ನೀವು. ಸುಮ್ಮನೆ ಧೈರ್ಯ ತಗೊಳ್ಳಿ, ಏನು ಆಯ್ಕಿಲ್ಲ, ಧೈರ್ಯ ತಗೊಳ್ಳಿ. ಏನಾರು ಆಗಿದ್ದಿಲ್ಲ ಅಂದರೆ ಮಾಂಗಲ್ಯ ಸರ ಹಾಕಿನಿಲ್ಲ, ಅದು ಕೊಡ್ತೀನಿ. ಹೆಂಗಮ್ಮ ಮಾಡಿ ಇನ್ನೇನು ದುಡ್ಡುಗೆಲ್ಲ ಹೆಂಗೆ ಮಾಡಿರಿ, ಎಷ್ಟು ಬೇಕಾದದು? ಲಕ್ಷಾಂತರ ರೂಪಾಯಿ ಬೇಕಾಯ್ತದೆ, ಇನ್ನೂ ಎಚ್ಚರಿಕೆ ಆಗಿಲ್ವಲ್ಲ. ಅದು ಅದನ್ನ ಗೌರ್ಮೆಂಟಲ್ಲಿ ಎಲ್ಲೂ ಆಯ್ಕಿಲ್ಲ ಅಂದ್ರು, ಪ್ರೈವೇಟ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡೀನಿ. ಅಲ್ಲ ದುಡ್ಡುಗೆಲ್ಲ ಎಲ್ಲಿ ಮಾಡಿರಿ ನೀವು? ಏನಿದೆ ಇಲ್ಲಿ ಗೈಕಂಡಿಲ್ಲಿ ತಿನ್ಕೊ ಉಣ್ಣವ್ರು. ಏನು ಚಿನ್ನ ಒಡವೆ ಅವಿದ್ದಾವ, ಅವನಾರು ಮಾರೋಟ್ ಮಟ್ಟದನಕ್ಕೆ ಅಂತ ಒಂದು ಸರ ಮಾಂಗಲ್ಯ ಸರ ಬಿಟ್ರೆ ಇನ್ನೇನು ಇಲ್ಲ. ಏನು ಮಾಡೋದು ಈಗ?
ಬನ್ನಿ ಮೊದಲು ಮನೆಗೆ ಬಂದು ನಾವು ನೋಡಬೇಕು. ಇಲ್ಲ ಯಾವ ಆಸ್ಪತ್ರೆಯಲ್ಲಿ ಇದ್ದೀರಿ ಹೇಳಿ, ನಾನೇ ಬರ್ತೀನಿ. ನಿಮ್ಗೇನು ಹೆಚ್ಚು ಕಡಿಮೆ ಆಗಿಲ್ಲ ತಾನೇ? ನೀವು ಹುಷಾರಾಗಿದ್ದೀರಾ? ಹೋಗಿರಿ. ಇಲ್ಲ ಇಲ್ಲ, ನನಗೇನು ತೊಂದರೆ ಆಗಿಲ್ಲ, ನೀ ಎದ್ರುಕಬೇಡ. ಮಕ್ಕಳು ಹಚ್ಕಡೆ ನೋಡ್ಕೊ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಲ್ಲ ನೀವು ಫೋನ್ಗೆ ತೆಗಿಯಕ್ಕಿಲ್ಲ, ನಾ ಕೈ ಕಾಲೆಲ್ಲ ನಡಕ್ತಾ ಕೂತವೆ. ಭಗವಂತ ಏನೋ ಆಗದ್ರೆ ಸಾಕು ಕಣಪ್ಪ ಮನ್ಸನ್ಗೆ. ಅಲ್ಲ ಈಗಲೇ ಅವನಿಗೆ ಜ್ಞಾನ ಐತಿಲ್ವಾ? ಏನು ಈಗಲೇ ಬಂದ್ಬಿಟ್ಟು ನಮ್ಮ ಜೀವನನ ಹಾಳು ಮಾಡಕ ನೋಡಿ ಬಂದಿದ್ದಾನ ಅಡ್ಡಕ್ಕೆ. ಥೂ, ಎಲ್ಲ ಒಬ್ಬರು ಬಂದು ನಮ್ಮ ಜೀವನನೆಲ್ಲ ಹಾಳು ಮಾಡಿ ಹಾಕಿ ಕೊಡಿಸ್ತಾರೆ. ಹೆಂಗೋ ಜೀವನ ನಡ್ಕೊ ಹೋಯ್ತಿತ್ತು. ನಮ್ಮ ತಲೆ ಮೇಲೆ ಕಲ್ಲು ಹಾಕ್ಬಿಟ್ರಲ್ಲ. ಹೋಲ್ಗಿಲಿಸ್ ಕೇಸು ಅದು ಇದು ಅಂತ ಇದ್ದೀರಿ. ಏನು ಏನಿದೆ, ಏನು ಮಾಡೋದು? ತಾಳು ತಾಳು, ಮೊದಲು ಅವಣ್ಣ ಬಿದ್ದಿದ್ಮೇಲೆ ಅಲ್ಲೇ ಫೋನ್ ಸಿಕ್ತು. ಯಾರಿಗಾರು ಫೋನ್ ಮಾಡ್ತೀನಿ, ಅಪ್ಪದ್ರಿಗೆ ಯಾರಿಗಾರು ಮೊದಲು ಫೋನ್ ಮಾಡ್ತೀನಿ. ಯಾವುದು ಗ್ಯಾರಂಟಿ ಹೇಳೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟವ್ರೆ ಡಾಕ್ಟ್ರು. ಎಲ್ಲರೂ ಕಂಪ್ಯೂಟರ್ ಕೊಟ್ಬಿಟ್ರಿ, ಏನು ಮಾಡೋದು? ನಾವು ಮಕ್ಕಳೆಲ್ಲ ಬೀದಿ ಪಾಲಾಗೋಯ್ತೀವಲ್ಲ, ಏನ್ರಿ ಮಾಡೋದು? ನನಗೆ ಓದಿ ಎದ್ರು ಕೇಳಿಲ್ಲ ನನಗೆ. ನಮ್ಮ ತಲೆ ಮೇಲೆ ಚಪ್ಪಲಿ ಕಲ್ಲು ಎಳೆದು ಬಿಟ್ರಿ. ನಾನು ಹೇಳ್ತೀನಿ ಹುಷಾರಾಗಿ ಓಡಿಸಿ, ನೀವು ಅದನ್ನೇ ನಂಬ್ಕೊಂಡಿದ್ದೀರಿ ಅಂತ. ಎದ್ರುಕಬೇಡ, ಏನು ಆಯ್ಕಿಲ್ಲ, ಎದ್ರುಕಬೇಡಕತ್ತೆ, ಏನು ಆಯ್ಕಿಲ್ಲ. ಇರೋ ಭಗವಂತ ಕಾಪಾಡ್ತಾನೆ. ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ, ನಾನು ನಿಧಾನವಾಗಿ ಬರ್ತಿದ್ದೆ ಅಲ್ಲ. ಆಮೇಲೆ ಅಣ್ಣನೂ ಹೆಲ್ಮೆಟ್ ಹಾಕಿತ್ತಿಲ್ಲ, ಏನೂ ಹಾಕಿತ್ತಿಲ್ಲ. ಹಾಗೆ ಬಂದ್ಬಿಟ್ಟು ತಲೆಗೆ ಏಟಾಗಿದ್ದದ ಅಂತ ರಕ್ತಪಕ್ತ ಏನೂ ಹೋಗಿಲ್ಲ. ಒಂಚೂರು ಏಟಾಗಿಲ್ಲ, ತಲೆಗೇನೋ ಬಿದ್ದುಬಿಟ್ಟಿದ್ದದಂತೆ ಏಟು. ಅವ್ರು ಹೇಳಿದ್ರು 24 ಗಂಟೆ ಯಾವುದು ಹೇಳೋಕ್ಕಾಗಿಲ್ಲ ಅಂತ. ಸುಮ್ಮನಿರು, ಮಕ್ಳನ್ನು ಹುಷಾರಾಗಿ ನೋಡ್ಕೋ, ಬರ್ತೀನಿ ಆಮೇಲೆ. ಅಲ್ಲ ನೀವೇನಿಗೆ ಅಲ್ಲೇ ನಿಂತ್ಕೊಂಡ್ರೆ ಅದಕ್ಕೆ ಬಿಟ್ಬಿಟ್ಟು ಬಂದ್ಬಿಡಕ್ಕಾಯ್ತಿಲ್ವ ನೀವು? ಚೆನ್ನಾಗಿ ಮಾತಾಡ್ತಿದ್ದಿ, ಕಂಡು ಒಂದು ಜೀವ ತೆಗಿ ಏನಾಗತ್ತಾ? ಅಲ್ಲ ಈಗ ಬಂದವ್ರ ಮನೆಯವರು ಹೆಂಗಿದ್ರು ಸಾಯ್ತಿದ್ರು. ಅವ್ರ ಜೊತೆಗೆ ನೀವು ಓದಿರ. ಅವ್ರ ಮನೆಯವ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ರೆ ಏನು ಮಾಡೋದು? ನಮ್ಮ ಗತಿ, ಮಕ್ಳು ಗತಿ ಏನು? ಇನ್ನು ಮಕ್ಳು ಚಿಕ್ಕಪ್ಪು ಅಪ್ಪ ಅಪ್ಪ ಅಂತ ಕೇಳ್ತಾ ಕೂತ್ಕೊತಾರೆ ಸ್ಕೂಲಿಂದ ಬಂದ್ಬಿಟ್ಟು. ನಾನು ಏನು ಹೇಳನೆ ಅವ್ರಿಗೆ? ಏನು ಹೇಳನೆ? ಕೈ ಕಳೆಲ್ಲ ನಡೆಸ್ತದೆ. ಏನು ಆಯ್ಕಿಲ್ಲ ಕತೆ, ಮೊದಲು ಧೈರ್ಯ ತಗೋ, ಧೈರ್ಯವ. ಏನು ಆಯ್ಕಿಲ್ಲ, ನೀ ತಲೆ ಕೆಡಿಸ್ಕೊಬೇಡ. ಅಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅಂತಿದ್ದೀರಿ. ದುಡ್ಡಿಗೆಲ್ಲ ಏನು ಮಾಡಿರಿ? ಈಗ ಬಿಟ್ಟು ಬರೋಕ್ಕಾಗಿಲ್ವ ಅವ್ರನ್ನ? ಈಗ ಹೆಂಗೆ ಬರೋಕ್ಕಾಗದು? ಅಡ್ಮಿಟ್ ಮಾಡಿಬಿಟ್ಟು ಅವ್ರ ಮನೆಯವ್ರು ಬರ್ಲಿರು. ಈಗ ಫೋನ್ ಮಾಡಿ ಹೇಳ್ತೀನಿ. ಅಲ್ಲಿ ಫೋನ್ ಅದೇ, ಯಾವ ನಂಬರು ಏನು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಯಾರಿಗೂ ಫೋನ್ ಮಾಡ್ಬಿಟ್ಟು ಬರೀ ಹೇಳ್ತೀನಿ, ನೋಡೋದು. ಆಮೇಲೆ ಏನಾದದು ಎತ್ತದದು ಗೊತ್ತಿಲ್ಲ ಕತೆ. ನೀನೇನು ಗಾಬರಿ ಆಗ್ಬೇಡ, ದೇವ್ರವನೇ ಕಾಪಾಡ್ತಾನೆ. ನಾವು ಯಾರು ದುಡ್ಡು ತಿಂದಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನೀರ್ತಲ್ಲಿ ಜೀವನ ಮಾಡ್ಕೊಬರ್ತೀವಿ, ಏನೋ ಆಟ ಪಾಠ ಓಡಿಸ್ಕೊಂಡು ಏನು ದೇವರು ಒಳ್ಳೇದು ಮಾಡ್ತಾನೆ. ನೀ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಮಕ್ಳು ನೋಡ್ಕೋ, ಲೇಟ್ ಕಿಟ್ಟಿದ್ರೆ ಬಿಗ ಬಾಗ್ಲಕ್ಕಾಂದು ಮನೇಲಿ ಮನೆ ಕಂಡಿರು, ತಲೆ ಕೆಡಿಸ್ಕೊಬೇಡ. ಫೋನ್ ಮಾಡ್ರೆ ಫೋನ್ ತೆಗೀರಿ ನೀವು. ಸರಿ ಸರಿ, ಸಂಜೆ ಗಂಟೆ ಫೋನ್ ಗಿನ್ ಮಾಡಕ್ಕೆ ಹೋಗ್ಬೇಡ. ನಾನು ಆಮೇಲೆ ಯಾವಾಗ ಆಯ್ತದೆ ಫೋನ್ ಮಾಡ್ತೀನಿ. ಸರಿ, ನೀವು ಸರ್ ಏನಾರು ಅದಕ್ಕೆ ಅರ್ಜೆಂಟು ಅಂದರೆ ಒಂದು ಮಾಂಗಲ್ಯ ಸರ ಅದೆಲ್ಲ ತಂದು ಕೊಡ್ತೀನಿ. ಮಾಂಗಲ್ಯ ಚೈನ ಕಳಿಬೇಡ ನೀನು, ಅದು ತೆಗ್ದಿಯಾ? ನಿಮ್ಗಿಂತ ಹೆಚ್ಚೇನಲ್ಲ ಬಿಡಿ ಅದು. ಅಲ್ಲ ದೇವ್ರು ಅದಕ್ಕೆ ಕಷ್ಟ ಮೇಲೆ ಕಷ್ಟ ಕೊಡ್ತಾ ಕೂತಿದ್ದಾನೆ ನಮಗೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲೆಕ್ಟ್ರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ.